ಎಲ್ರಿಗೂ ನಮಸ್ಕಾರ. 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವೇನು ಸುವರ್ಣ ಕರ್ನಾಟಕ ಕನ್ನಡ ಸಂಘದ ವತಿಯಿಂದ ನವೆಂಬರ್ 1ರಿಂದ ನವೆಂಬರ್ 30ವರೆಗೆ ಕನ್ನಡ ಧ್ವಜ ಯಾತ್ರೆಯನ್ನು ಏನು ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ನಾವು ಕೈಗೊಂಡಿದ್ದು, ಅದಕ್ಕೆ ನಮಗೆ ಸ್ಪಂದನೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಮೈಸೂರಿನ ಕನ್ನಡಿಗರು ಅವರ ಅಭಿಮಾನವನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ನಮಗೆ ಅಭೂತಪೂರ್ವ ಯಶಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹೋರಾಟಕ್ಕೆ ಇನ್ನೂ ಬೆಂಬಲ ಮತ್ತು ಬಲ ಸಿಕ್ಕಿದೆ. ಎಲ್ಲ ಕನ್ನಡಿಗರು ಕೂಡ ಯಾರು ಸ್ಪಂದಿಸಿದ್ದಾರೆ, ಮೈಸೂರು ನಾಗರಿಕರು, ಅವ್ರಿಗೆ ನಾವು ಧನ್ಯವಾದ ಕೃತಜ್ಞತೆ ಹೇಳೋಕ್ಕೆ ಈ ಮೂಲಕ ಬಯಸ್ತಾರೆ. ಮತ್ತು ಏನು ಅವರು ಹೇಗೆ ಪ್ರದರ್ಶನ ಮಾಡಿದ್ರು ಅಂತಂದರೆ, ನನ್ನ ಮಾತಾಡಿದಾಗ ತುಂಬ ಜನ ಅಭಿನಂದನೆ ಮಾಡಿದ್ರು. ಕೆಲವರು ತಮ್ಮ ಮನೆ ಮೇಲೆ ಕೂಡ ಕನ್ನಡ ನಿಮ್ಮ ರೀತಿ ನಾವು ಧ್ವಜಯಾತ್ರೆ ಪ್ರತಿನಿತ್ಯ ಮಾಡಲಿಕ್ಕಾಗದೇ ಕೂಡ ಕನ್ನಡ ಬಾವುಟವನ್ನು ನಮ್ಮ ಮನೆ ಮೇಲೆ ಕೂಡ ನಾವು ಆರಿಸ್ತೀವಿ ಅಂತೇಳಿ ನಂಗೆ ತಿಳಿಸಿದ್ರು. ಮತ್ತು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ನೀವು ಮಾಡ್ತಾ ಇರೋ ಕೆಲಸ ಕಾರ್ಯಗಳಿಗೆ ನಮ್ಮ ಅಭೂತಪೂರ್ವ ಸಹಕಾರ ಕೊಡ್ತೀವಿ ಅಂತೇಳಿ ನಮ್ಮ ಮೈಸೂರಿನ ಸಮಸ್ತ ಕನ್ನಡಿಗರು ಏನು ಹೇಳಿದ್ದಾರೆ ಅವರಿಗೆ ಮಾಧ್ಯಮ ಮಿತ್ರರ ಮುಖಾಂತರ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮದವ್ರಿಗೂ ಕೂಡ ಕೃತಜ್ಞತೆ, ಧನ್ಯವಾದ. ಕವಿಗಳು, ಸಾಹಿತಿಗಳು ತುಂಬ ಜನ ಇದ್ದಾರೆ. ಕರ್ನಾಟಕ ಸಾಹಿತ್ಯದಲ್ಲಿ ಹೆಚ್ಚು ಮೊದಲಿಂದನೂ ಕೂಡ ನಮ್ಮ ಕನ್ನಡಿಗರು ಯಾವತ್ತೂ ಭಾಷಾ ಪ್ರೇಮವನ್ನು ಮೆರೀತಾ ಬಂದಿದ್ದಾರೆ. ಅವರು ದುರಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು. ಮತ್ತು ನಮ್ಮ ನಾಡು, ನುಡಿ, ಸಂಸ್ಕೃತಿ ಬಗ್ಗೆ ಯಾವತ್ತೂ ಕೂಡ ಅವರು ಕಟಿಬದ್ಧರಾಗಿ ಹೋರಾಟ ಮಾಡಲಿಕ್ಕಾಗಲಿ ಮತ್ತು ಅದರ ಬಗ್ಗೆ ಮುಂದಾಗಲಿಕ್ಕೆ ಇದ್ದಾರೆ. ಮತ್ತು ಬೇರೆ ಭಾಷೆ ಅವ್ರಿಗಿಂತ ಹೆಚ್ಚಾಗಿ ನಮ್ಮವರು ಕನ್ನಡಿಗರು ಸ್ಪಂದಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವೇನು ಕನ್ನಡ ಧ್ವಜ ಯಾತ್ರೆಯನ್ನು ಮಾಡಿದಾಗ ಮೈಸೂರಿನ ನಾಗರಿಕರು, ಕನ್ನಡಿಗರು ಅಭೂತಪೂರ್ವವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಅವರು ಕೂಡ ಅಭಿಮಾನ ಮೆರೆದಿದ್ದಾರೆ, ನಮ್ಮನ್ನು ಅಭಿನಂದಿಸಿದ್ದಾರೆ. ಅವರಿಗೆ ನಾನು ಈ ಮಾಧ್ಯಮಗಳ ಮುಖಾಂತರ ಅಭಿನಂದನೆ ಮತ್ತು ಧನ್ಯವಾದ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಕನ್ನಡಿಗರಿಗೆ, ನಾನೊಬ್ಬ ಕನ್ನಡಿಗನಾಗಿ ಏನು ಹೇಳ್ತೇನೆ, ಹೆಚ್ಚು ಭಾಷೆಯನ್ನು ಉಪಯೋಗಿಸಿ ಬೆಳೆಸೋದನ್ನೋಕ್ಕಿಂತ ಹೆಚ್ಚಾಗಿ ಭಾಷೆ ಉಪಯೋಗಿಸಿದ್ರೆ ಸಾಕು, ಭಾಷೆ ಹೆಚ್ಚು ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ.